ಶ್ರೀಶೈಲಂನಲ್ಲಿ ಕುಸಿದಿರುವ ಸುರಂಗ ಮಾರ್ಗದಲ್ಲಿ ಕಾರ್ಯಾಚರಣೆ ತೀವ್ರಗೊಂಡಿದೆ. ಸುರಂಗದೊಳಗಡೆ ಸಿಲುಕಾಕಿಕೊಂಡು ಇರೋರ ಪತ್ತೆಗಾಗಿ ಮತ್ತಷ್ಟು ಕಾರ್ಯಾಚರಣೆ ಚುರುಕು ಪಡೆದುಕೊಂಡಿದೆ. ರೆಸ್ಕ್ಯೂ ಆಪರೇಷನ್ ಹೇಗಿದೆ ಅನ್ನೋದರ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ತೆಲಂಗಾಣದಲ್ಲಿ ಸುರಂಗ ಕುಸಿತ ಕೇಸ್, 8 ಕಾರ್ಮಿಕರಿಗಾಗಿ ಮುಂದುವರೆದ ತಲಾಶ್. ತೆಲಂಗಾಣದ ಶ್ರೀಶೈಲಂ ಎಡದಂಡೆ ಕಾಲುವೆಯ ನಿರ್ಮಾಣ ಹಂತದ ಸುರಂಗ ಕುಸಿತವಾದ ಸ್ಥಳದಲ್ಲಿ ಕಾರ್ಯಾಚರಣೆ ಚುರುಕುಗೊಂಡಿದೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಹಾಗೂ ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಕಾರ್ಯಾಚರಣೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಈವರೆಗೆ 48 ಕಾರ್ಮಿಕರನ್ನ ರಕ್ಷಿಸಿದ್ದು, ಅವಶೇಷಗಳಡಿ ಸಿಲುಕಿರುವ 8 ಮಂದಿ ಕಾರ್ಮಿಕರಿಗಾಗಿ ತಲಾಶ್ ಮುಂದುವರೆದಿದೆ. 200 ಮೀಟರ್ಗಳಷ್ಟು ಅವಶೇಷಗಳಿಂದ ತುಂಬಿದ ಪ್ಯಾಚ್ ಇದೆ ಎಂದು ರಕ್ಷಣಾ ಪಡೆ ತಿಳಿಸಿದೆ. ಈ ಅವಶೇಷಗಳನ್ನ ತೆರವುಗೊಳಿಸುವವರೆಗೆ ಸಿಲುಕಿರುವ ಕಾರ್ಮಿಕರ ನಿಖರವಾದ ಸ್ಥಳ ಕಂಡುಹಿಡಿಯಲು ಹಾಗೂ ಅವರನ್ನ ರಕ್ಷಿಸಲು ಅಸಾಧ್ಯ ಎನ್ನಲಾಗಿದೆ. ಹೀಗಾಗಿ ಕಾರ್ಯಾಚರಣೆ ಮತ್ತಷ್ಟು ವೇಗ ಪಡೆದಿದೆ. ಸುರಂಗದಲ್ಲಿ 12-13 ಕಿಲೋಮೀಟರ್ ಒಳಗೆ ನೀರು ಸೋರಿಕೆಯಾಗಿದೆ. 11ರಿಂದ 13 ಕಿಲೋಮೀಟರ್ ನಡುವಿನ ಪ್ಯಾಚ್ನಲ್ಲಿ ನೀರು ತುಂಬಿದೆ. ಹೀಗಾಗಿ ನೀರಿನ ಹರಿವು ನಿಲ್ಲಿಸಲು ಕಾರ್ಮಿಕರು ಹೋಗಿದ್ರು. ಸೋರಿಕೆ ಮುಚ್ಚಲು ಬಳಸಿದ್ದ ಕಾಂಕ್ರೀಟ್ ಭಾಗದ ಕುಸಿತದಿಂದ ಸುರಂಗದಲ್ಲಿ ಅವಘಡ ಸಂಭವಿಸಿದೆ. ಸುರಂಗದೊಳಗೆ ಒಟ್ಟು 8 ಕಾರ್ಮಿಕರು ಸಿಲುಕಿದ್ದಾರೆ. ಅದರಲ್ಲಿ ಮೂಲ ಸೌಕರ್ಯದ 2 ಇಂಜಿನಿಯರ್ಗಳು, ಅಮೆರಿಕನ್ ಕಂಪನಿಯ 2 ನಿರ್ವಾಹಕರು, ಉಳಿದ 4 ಕಾರ್ಮಿಕರು ಸಿಲುಕಿದ್ದು ಉತ್ತರ ಪ್ರದೇಶ, ಜಾರ್ಖಂಡ್, ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದವರು ಎನ್ನಲಾಗಿದೆ. ಇನ್ನು ನೀರು ತೆಗೆಯುವವರೆಗೆ ಕಾರ್ಯಾಚರಣೆ ಸಾಧ್ಯವಿಲ್ಲ ಎನ್ನಲಾಗ್ತಿದೆ. ಅಲ್ಲಿಯವರೆಗೆ ಅವಶೇಷಗಳನ್ನು ತೆರವುಗೊಳಿಸುವ ಕೆಲಸ ಪ್ರಾರಂಭವಾಗಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ. ಸುರಂಗದಲ್ಲಿ ಸಿಲುಕಿಕೊಂಡವರ ಸ್ಥಿತಿ ಹೇಗಿದೆ, ಯಾವ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಅನ್ನೋ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ. ಈ ಬಗ್ಗೆ ಮಾಹಿತಿ ಕಲೆ ಹಾಕಲು ಅಧಿಕಾರಿಗಳು ಎಲ್ಲ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಆದರೆ ಈವರೆಗೆ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ಸುರಂಗದೊಳಗೆ ಸಿಲುಕಿರುವವರ ರಕ್ಷಣೆಗೆ ಕಾರ್ಯಾಚರಣೆ ಚುರುಕುಗೊಂಡಿದ್ದು, ಹೇಗಾದರೂ ಮಾಡಿ 8 ಕಾರ್ಮಿಕರನ್ನ ಸಂಪರ್ಕ ಮಾಡಲು ಎಲ್ಲ ಪ್ರಯತ್ನ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್. ಶ್ರೀಶೈಲಂನಲ್ಲಿ ಕುಸಿದಿರುವ ಸುರಂಗ ಮಾರ್ಗದಲ್ಲಿ ಕಾರ್ಯಾಚರಣೆ ತೀವ್ರಗೊಂಡಿದೆ. ಸುರಂಗದೊಳಗಡೆ ಸಿಲುಕಾಕಿಕೊಂಡು ಇರೋರ ಪತ್ತೆಗಾಗಿ ಮತ್ತಷ್ಟು ಕಾರ್ಯಾಚರಣೆ ಚುರುಕು ಪಡೆದುಕೊಂಡಿದೆ. ರೆಸ್ಕ್ಯೂ ಆಪರೇಷನ್ ಹೇಗಿದೆ ಅನ್ನೋದರ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ತೆಲಂಗಾಣದಲ್ಲಿ ಸುರಂಗ ಕುಸಿತ ಕೇಸ್, 8 ಕಾರ್ಮಿಕರಿಗಾಗಿ ಮುಂದುವರೆದ ತಲಾಶ್. ತೆಲಂಗಾಣದ ಶ್ರೀಶೈಲಂ ಎಡದಂಡೆ ಕಾಲುವೆಯ ನಿರ್ಮಾಣ ಹಂತದ ಸುರಂಗ ಕುಸಿತವಾದ ಸ್ಥಳದಲ್ಲಿ ಕಾರ್ಯಾಚರಣೆ ಚುರುಕುಗೊಂಡಿದೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಹಾಗೂ ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಕಾರ್ಯಾಚರಣೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಈವರೆಗೆ 48 ಕಾರ್ಮಿಕರನ್ನ ರಕ್ಷಿಸಿದ್ದು, ಅವಶೇಷಗಳಡಿ ಸಿಲುಕಿರುವ 8 ಮಂದಿ ಕಾರ್ಮಿಕರಿಗಾಗಿ ತಲಾಶ್ ಮುಂದುವರೆದಿದೆ. 200 ಮೀಟರ್ಗಳಷ್ಟು ಅವಶೇಷಗಳಿಂದ ತುಂಬಿದ ಪ್ಯಾಚ್ ಇದೆ ಎಂದು ರಕ್ಷಣಾ ಪಡೆ ತಿಳಿಸಿದೆ. ಈ ಅವಶೇಷಗಳನ್ನ ತೆರವುಗೊಳಿಸುವವರೆಗೆ ಸಿಲುಕಿರುವ ಕಾರ್ಮಿಕರ ನಿಖರವಾದ ಸ್ಥಳ ಕಂಡುಹಿಡಿಯಲು ಹಾಗೂ ಅವರನ್ನ ರಕ್ಷಿಸಲು ಅಸಾಧ್ಯ ಎನ್ನಲಾಗಿದೆ. ಹೀಗಾಗಿ ಕಾರ್ಯಾಚರಣೆ ಮತ್ತಷ್ಟು ವೇಗ ಪಡೆದಿದೆ. ಸುರಂಗದಲ್ಲಿ 12-13 ಕಿಲೋಮೀಟರ್ ಒಳಗೆ ನೀರು ಸೋರಿಕೆಯಾಗಿದೆ. 11ರಿಂದ 13 ಕಿಲೋಮೀಟರ್ ನಡುವಿನ ಪ್ಯಾಚ್ನಲ್ಲಿ ನೀರು ತುಂಬಿದೆ. ಹೀಗಾಗಿ ನೀರಿನ ಹರಿವು ನಿಲ್ಲಿಸಲು ಕಾರ್ಮಿಕರು ಹೋಗಿದ್ರು. ಸೋರಿಕೆ ಮುಚ್ಚಲು ಬಳಸಿದ್ದ ಕಾಂಕ್ರೀಟ್ ಭಾಗದ ಕುಸಿತದಿಂದ ಸುರಂಗದಲ್ಲಿ ಅವಘಡ ಸಂಭವಿಸಿದೆ. ಸುರಂಗದೊಳಗೆ ಒಟ್ಟು 8 ಕಾರ್ಮಿಕರು ಸಿಲುಕಿದ್ದಾರೆ. ಅದರಲ್ಲಿ ಮೂಲ ಸೌಕರ್ಯದ 2 ಇಂಜಿನಿಯರ್ಗಳು, ಅಮೆರಿಕನ್ ಕಂಪನಿಯ 2 ನಿರ್ವಾಹಕರು, ಉಳಿದ 4 ಕಾರ್ಮಿಕರು ಸಿಲುಕಿದ್ದು ಉತ್ತರ ಪ್ರದೇಶ, ಜಾರ್ಖಂಡ್, ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದವರು ಎನ್ನಲಾಗಿದೆ. ಇನ್ನು ನೀರು ತೆಗೆಯುವವರೆಗೆ ಕಾರ್ಯಾಚರಣೆ ಸಾಧ್ಯವಿಲ್ಲ ಎನ್ನಲಾಗ್ತಿದೆ. ಅಲ್ಲಿಯವರೆಗೆ ಅವಶೇಷಗಳನ್ನು ತೆರವುಗೊಳಿಸುವ ಕೆಲಸ ಪ್ರಾರಂಭವಾಗಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ. ಸುರಂಗದಲ್ಲಿ ಸಿಲುಕಿಕೊಂಡವರ ಸ್ಥಿತಿ ಹೇಗಿದೆ, ಯಾವ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಅನ್ನೋ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ. ಈ ಬಗ್ಗೆ ಮಾಹಿತಿ ಕಲೆ ಹಾಕಲು ಅಧಿಕಾರಿಗಳು ಎಲ್ಲ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಆದರೆ ಈವರೆಗೆ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ಸುರಂಗದೊಳಗೆ ಸಿಲುಕಿರುವವರ ರಕ್ಷಣೆಗೆ ಕಾರ್ಯಾಚರಣೆ ಚುರುಕುಗೊಂಡಿದ್ದು, ಹೇಗಾದರೂ ಮಾಡಿ 8 ಕಾರ್ಮಿಕರನ್ನ ಸಂಪರ್ಕ ಮಾಡಲು ಎಲ್ಲ ಪ್ರಯತ್ನ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್. ಶ್ರೀಶೈಲಂನಲ್ಲಿ ಕುಸಿದಿರುವ ಸುರಂಗ ಮಾರ್ಗದಲ್ಲಿ ಕಾರ್ಯಾಚರಣೆ ತೀವ್ರಗೊಂಡಿದೆ. ಸುರಂಗದೊಳಗಡೆ ಸಿಲುಕಾಕಿಕೊಂಡು ಇರೋರ ಪತ್ತೆಗಾಗಿ ಮತ್ತಷ್ಟು ಕಾರ್ಯಾಚರಣೆ ಚುರುಕು ಪಡೆದುಕೊಂಡಿದೆ. ರೆಸ್ಕ್ಯೂ ಆಪರೇಷನ್ ಹೇಗಿದೆ ಅನ್ನೋದರ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ತೆಲಂಗಾಣದಲ್ಲಿ ಸುರಂಗ ಕುಸಿತ ಕೇಸ್, 8 ಕಾರ್ಮಿಕರಿಗಾಗಿ ಮುಂದುವರೆದ ತಲಾಶ್.
ತೆಲಂಗಾಣದ ಶ್ರೀಶೈಲಂ ಎಡದಂಡೆ ಕಾಲುವೆಯ ನಿರ್ಮಾಣ ಹಂತದ ಸುರಂಗ ಕುಸಿತವಾದ ಸ್ಥಳದಲ್ಲಿ ಕಾರ್ಯಾಚರಣೆ ಚುರುಕುಗೊಂಡಿದೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಹಾಗೂ ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಕಾರ್ಯಾಚರಣೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಈವರೆಗೆ 48 ಕಾರ್ಮಿಕರನ್ನ ರಕ್ಷಿಸಿದ್ದು, ಅವಶೇಷಗಳಡಿ ಸಿಲುಕಿರುವ 8 ಮಂದಿ ಕಾರ್ಮಿಕರಿಗಾಗಿ ತಲಾಶ್ ಮುಂದುವರೆದಿದೆ. 200 ಮೀಟರ್ಗಳಷ್ಟು ಅವಶೇಷಗಳಿಂದ ತುಂಬಿದ ಪ್ಯಾಚ್ ಇದೆ ಎಂದು ರಕ್ಷಣಾ ಪಡೆ ತಿಳಿಸಿದೆ. ಈ ಅವಶೇಷಗಳನ್ನ ತೆರವುಗೊಳಿಸುವವರೆಗೆ ಸಿಲುಕಿರುವ ಕಾರ್ಮಿಕರ ನಿಖರವಾದ ಸ್ಥಳ ಕಂಡುಹಿಡಿಯಲು ಹಾಗೂ ಅವರನ್ನ ರಕ್ಷಿಸಲು ಅಸಾಧ್ಯ ಎನ್ನಲಾಗಿದೆ. ಹೀಗಾಗಿ ಕಾರ್ಯಾಚರಣೆ ಮತ್ತಷ್ಟು ವೇಗ ಪಡೆದಿದೆ. ಸುರಂಗದಲ್ಲಿ 12-13 ಕಿಲೋಮೀಟರ್ ಒಳಗೆ ನೀರು ಸೋರಿಕೆಯಾಗಿದೆ. 11-13 ಕಿಲೋಮೀಟರ್ ನಡುವಿನ ಪ್ಯಾಚ್ನಲ್ಲಿ ನೀರು ತುಂಬಿದೆ. ಹೀಗಾಗಿ ನೀರಿನ ಹರಿವು ನಿಲ್ಲಿಸಲು ಕಾರ್ಮಿಕರು ಹೋಗಿದ್ರು. ಸೋರಿಕೆ ಮುಚ್ಚಲು ಬಳಸಿದ್ದ ಕಾಂಕ್ರೀಟ್ ಭಾಗದ ಕುಸಿತದಿಂದ ಸುರಂಗದಲ್ಲಿ ಅವಘಡ ಸಂಭವಿಸಿದೆ. ಸುರಂಗದೊಳಗೆ ಒಟ್ಟು 8 ಕಾರ್ಮಿಕರು ಸಿಲುಕಿದ್ದಾರೆ. ಅದರಲ್ಲಿ ಮೂಲ ಸೌಕರ್ಯದ 2 ಇಂಜಿನಿಯರ್ಗಳು, ಅಮೆರಿಕನ್ ಕಂಪನಿಯ 2 ನಿರ್ವಾಹಕರು, ಉಳಿದ 4 ಕಾರ್ಮಿಕರು ಸಿಲುಕಿದ್ದು ಉತ್ತರ ಪ್ರದೇಶ, ಜಾರ್ಖಂಡ್, ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದವರು ಎನ್ನಲಾಗಿದೆ. ಇನ್ನು ನೀರು ತೆಗೆಯುವವರೆಗೆ ಕಾರ್ಯಾಚರಣೆ ಸಾಧ್ಯವಿಲ್ಲ ಎನ್ನಲಾಗ್ತಿದೆ. ಅಲ್ಲಿಯವರೆಗೆ ಅವಶೇಷಗಳನ್ನು ತೆರವುಗೊಳಿಸುವ ಕೆಲಸ ಪ್ರಾರಂಭವಾಗಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ. ಸುರಂಗದಲ್ಲಿ ಸಿಲುಕಿಕೊಂಡವರ ಸ್ಥಿತಿ ಹೇಗಿದೆ, ಯಾವ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಅನ್ನೋ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ. ಈ ಬಗ್ಗೆ ಮಾಹಿತಿ ಕಲೆ ಹಾಕಲು ಅಧಿಕಾರಿಗಳು ಎಲ್ಲ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಆದರೆ ಈವರೆಗೆ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ಸುರಂಗದೊಳಗೆ ಸಿಲುಕಿರುವವರ ರಕ್ಷಣೆಗೆ ಕಾರ್ಯಾಚರಣೆ ಚುರುಕುಗೊಂಡಿದ್ದು, ಹೇಗಾದರೂ ಮಾಡಿ 8 ಕಾರ್ಮಿಕರನ್ನ ಸಂಪರ್ಕ ಮಾಡಲು ಎಲ್ಲ ಪ್ರಯತ್ನ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್. ಶ್ರೀಶೈಲಂನಲ್ಲಿ ಕುಸಿದಿರುವ ಸುರಂಗ ಮಾರ್ಗದಲ್ಲಿ ಕಾರ್ಯಾಚರಣೆ ತೀವ್ರಗೊಂಡಿದೆ. ಸುರಂಗದೊಳಗಡೆ ಸಿಲುಕಾಕಿಕೊಂಡು ಇರೋರ ಪತ್ತೆಗಾಗಿ ಮತ್ತಷ್ಟು ಕಾರ್ಯಾಚರಣೆ ಚುರುಕು ಪಡೆದುಕೊಂಡಿದೆ. ರೆಸ್ಕ್ಯೂ ಆಪರೇಷನ್ ಹೇಗಿದೆ ಅನ್ನೋದರ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ತೆಲಂಗಾಣದಲ್ಲಿ ಸುರಂಗ ಕುಸಿತ ಕೇಸ್, 8 ಕಾರ್ಮಿಕರಿಗಾಗಿ ಮುಂದುವರೆದ ತಲಾಶ್. ತೆಲಂಗಾಣದ ಶ್ರೀಶೈಲಂ ಎಡದಂಡೆ ಕಾಲುವೆಯ ನಿರ್ಮಾಣ ಹಂತದ ಸುರಂಗ ಕುಸಿತವಾದ ಸ್ಥಳದಲ್ಲಿ ಕಾರ್ಯಾಚರಣೆ ಚುರುಕುಗೊಂಡಿದೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಹಾಗೂ ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಕಾರ್ಯಾಚರಣೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಈವರೆಗೆ 48 ಕಾರ್ಮಿಕರನ್ನ ರಕ್ಷಿಸಿದ್ದು, ಅವಶೇಷಗಳಡಿ ಸಿಲುಕಿರುವ 8 ಮಂದಿ ಕಾರ್ಮಿಕರಿಗಾಗಿ ತಲಾಶ್ ಮುಂದುವರೆದಿದೆ. 200 ಮೀಟರ್ಗಳಷ್ಟು ಅವಶೇಷಗಳಿಂದ ತುಂಬಿದ ಪ್ಯಾಚ್ ಇದೆ ಎಂದು ರಕ್ಷಣಾ ಪಡೆ ತಿಳಿಸಿದೆ. ಈ ಅವಶೇಷಗಳನ್ನ ತೆರವುಗೊಳಿಸುವವರೆಗೆ ಸಿಲುಕಿರುವ ಕಾರ್ಮಿಕರ ನಿಖರವಾದ ಸ್ಥಳ ಕಂಡುಹಿಡಿಯಲು ಹಾಗೂ ಅವರನ್ನ ರಕ್ಷಿಸಲು ಅಸಾಧ್ಯ ಎನ್ನಲಾಗಿದೆ. ಹೀಗಾಗಿ ಕಾರ್ಯಾಚರಣೆ ಮತ್ತಷ್ಟು ವೇಗ ಪಡೆದಿದೆ. ಸುರಂಗದಲ್ಲಿ 12-13 ಕಿಲೋಮೀಟರ್ ಒಳಗೆ ನೀರು ಸೋರಿಕೆಯಾಗಿದೆ. 11-13 ಕಿಲೋಮೀಟರ್ ನಡುವಿನ ಪ್ಯಾಚ್ನಲ್ಲಿ ನೀರು ತುಂಬಿದೆ. ಹೀಗಾಗಿ ನೀರಿನ ಹರಿವು ನಿಲ್ಲಿಸಲು ಕಾರ್ಮಿಕರು ಹೋಗಿದ್ರು. ಸೋರಿಕೆ ಮುಚ್ಚಲು ಬಳಸಿದ್ದ ಕಾಂಕ್ರೀಟ್ ಭಾಗದ ಕುಸಿತದಿಂದ ಸುರಂಗದಲ್ಲಿ ಅವಘಡ ಸಂಭವಿಸಿದೆ. ಸುರಂಗದೊಳಗೆ ಒಟ್ಟು 8 ಕಾರ್ಮಿಕರು ಸಿಲುಕಿದ್ದಾರೆ. ಅದರಲ್ಲಿ ಮೂಲ ಸೌಕರ್ಯದ 2 ಇಂಜಿನಿಯರ್ಗಳು, ಅಮೆರಿಕನ್ ಕಂಪನಿಯ 2 ನಿರ್ವಾಹಕರು, ಉಳಿದ 4 ಕಾರ್ಮಿಕರು ಸಿಲುಕಿದ್ದು ಉತ್ತರ ಪ್ರದೇಶ, ಜಾರ್ಖಂಡ್, ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದವರು ಎನ್ನಲಾಗಿದೆ. ಇನ್ನು ನೀರು ತೆಗೆಯುವವರೆಗೆ ಕಾರ್ಯಾಚರಣೆ ಸಾಧ್ಯವಿಲ್ಲ ಎನ್ನಲಾಗ್ತಿದೆ. ಅಲ್ಲಿಯವರೆಗೆ ಅವಶೇಷಗಳನ್ನು ತೆರವುಗೊಳಿಸುವ ಕೆಲಸ ಪ್ರಾರಂಭವಾಗಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ. ಸುರಂಗದಲ್ಲಿ ಸಿಲುಕಿಕೊಂಡವರ ಸ್ಥಿತಿ ಹೇಗಿದೆ, ಯಾವ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಅನ್ನೋ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ. ಈ ಬಗ್ಗೆ ಮಾಹಿತಿ ಕಲೆ ಹಾಕಲು ಅಧಿಕಾರಿಗಳು ಎಲ್ಲ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಆದರೆ ಈವರೆಗೆ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ಸುರಂಗದೊಳಗೆ ಸಿಲುಕಿರುವವರ ರಕ್ಷಣೆಗೆ ಕಾರ್ಯಾಚರಣೆ ಚುರುಕುಗೊಂಡಿದ್ದು, ಹೇಗಾದರೂ ಮಾಡಿ 8 ಕಾರ್ಮಿಕರನ್ನ ಸಂಪರ್ಕ ಮಾಡಲು ಎಲ್ಲ ಪ್ರಯತ್ನ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್.